ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾವು ಉತ್ತರ ಕರ್ನಾಟಕ ಭಾಗದ ಕಡೆ ಮಾಡುವಂತಹ ಪಕ್ಕ ಒಂದು ಹಳ್ಳಿ ಶೈಲಿಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಅದು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ನಾನು ಕಾಳು ಮತ್ತು ಬೇಳೆನ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ಕಾಳನ್ನು ನಾನು 1 ಕಪ್ನಷ್ಟು ಕಾಳನ್ನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಹಾಗೆ ಇಲ್ಲಿ ಒಂದು 3/4 ಕಪ್ನಷ್ಟು ತೊಗರಿ ಬೇಳೆನೂ ಕೂಡ ಇವಾಗ ಕ್ಲೀನಾಗಿ ತೊಳೆದ್ಬಿಟ್ಟು 2 ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಥರದ ಕಾಳುಗಳನ್ನು ಕೂಡ ತೊಗೋಬೋದು. ಹಾಗೆ ಹಿಂದಿನ ದಿನ ರಾತ್ರಿ ಕಾಳನ್ನು ನೆನೆಸಿಟ್ರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ 2ಕ್ಕೆ. ನಾನಿಲ್ಲಿ ಟೊಮೆಟೊ ತಿಳಿ ಸಾರು ಮಾಡೋದಕ್ಕೆ ಹಾಗೆ ಇಲ್ಲಿ 2 ಟೊಮೆಟೊನ ಕೂಡ ಹಾಕ್ತಾಯಿದ್ದೀನಿ ತೊಳೆದ್ಬಿಟ್ಟು. ಈಗ ಕುಕ್ಕರ್ನಲ್ಲಿ ನಾನು ಬೇಳೆ ಮತ್ತು ಕಾಳನ್ನು ಬೇಯೋದಕ್ಕೆ ಇಟ್ಟು ಒಂದು 3 ಸೀಟಿ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಒಂದು 4 ಚಮಚದಷ್ಟು ಕಾಯಿ ತುರಿ ಅಥವಾ ಕಾಯಿ ಹೋಳು, ಒಂದು ಅರ್ಧ ಕಪ್ನಷ್ಟು ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗುರಳಿನ ಪುಡಿ ಒಂದು 2 ಚಮಚದಷ್ಟು, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಸಾಂಬಾರು ಪುಡಿ, ಒಂದು 2 ತೊಳೆಯಷ್ಟು ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, 1 ಇಂಚಿನಷ್ಟು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಇವಿಷ್ಟನ್ನು ಹಾಕಿ ನಾನು ಎಲ್ಲವನ್ನು ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ, ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸಿ ಇದನ್ನ ರುಬ್ಕೊಳ್ಬೇಕು. ಈಗ ನೀವು ನೋಡ್ಬೋದು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬದನೆಕಾಯಿಗಳನ್ನು ನೀರಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನ ಪ್ಲಸ್ ಆಕಾರದಲ್ಲಿ 4 ಭಾಗ ಮಾಡ್ಕೊಳ್ಬೇಕು. ಈಗ ತುಂಬಿಟ್ಕೊಂಡಿರೋ ಮಸಾಲೆ ಏನಿದೆ ಅಲ್ಲ, ಇದರಲ್ಲಿ ತುಂಬಬೇಕಾಗತ್ತೆ. ಈ ಬದನೆಕಾಯಿಗಳ ಮಧ್ಯೆ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ತುಂಬಬೇಕು. ಇದೇ ಥರ ನಾವೆಲ್ಲ ಬದನೆಕಾಯಿನೂ ಮಸಾಲೆನ ತುಂಬಿಟ್ಕೊಳ್ಬೇಕು. ಈಗ ನಾನೆಲ್ಲ ಬದನೆಕಾಯಿನ ತುಂಬಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈ ಬದನೆಕಾಯಿ ಎಣ್ಗಾಯಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆನಂತರ ಈ ತುಂಬಿಟ್ಕೊಂಡಿರೋ ಬದನೆಕಾಯಿನ ಹಾಕೋಣ. ಆನಂತರ ನಾನಿಲ್ಲಿ ಉದಿರುವಂತಹ ರುಬ್ಬಿ ಇಟ್ಕೊಂಡಿದ್ನಲ್ಲ, ಅದು ಉದಿರುವಂಥ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಸಣ್ಣ ಸೈಜಿನ ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಗ್ಗರಣೆಯಲ್ಲೂ ಕೂಡ ಹಾಕ್ಬೋದು, ಅಥವಾ ನೀವು ಬದನೆಕಾಯಿ ಹಾಕಿದ ಮೇಲೆ ಕೂಡ ಹಾಕ್ಕೋಬೋದು, ಅಥವಾ ನೀವು ರುಬ್ಬುವಾಗ ಮಸಾಲೆ ರುಬ್ತೀವಲ್ವ ಆವಾಗಲೂ ಹಾಕ್ಕೋಬೋದು. ಈರುಳ್ಳಿನ ರುಬ್ಬಿ ಕೂಡ ಮಾಡ್ತಾರೆ ಇದು ಈರುಳ್ಳಿನ, ಅಥವಾ ಒಗ್ಗರಣೆಯಲ್ಲಿ ಕೂಡ ಹಾಕ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಕುಕ್ಕರ್ ಕೂಡ 2 ಸೀಟಿ ಕೂಗಿಸ್ಕೊಂಡಿದೆ, ಅದು ಕೂಡ ಸ್ವಲ್ಪ ತಣ್ಣಗಾಗಿದೆ. ಈಗ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಈಗ ನೋಡಿ, ಈಗ ಕುಕ್ಕರ್ನಿಂದ ಇದು ಬಾಕ್ಸ್ನ ತೆಗೆದೆ. ಈ ಟೊಮೆಟೊನ ಹಾಕ್ಕೊಂಡಿದ್ನಲ್ಲ ಬೇಳೆ ಜೊತೆ, ಇದನ್ನ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈ ಕುದಿಸಿರೋ ಟೊಮೆಟೊಗೆ ಸ್ವಲ್ಪ ಅರಿಶಿನ ಪುಡಿ, 1 ಚಮಚದಷ್ಟು ಸಾಂಬಾರು ಪುಡಿ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ. ಇದು ಅವರವರ ರುಚಿಗೆ ನೋಡಿ ಹೆಚ್ಚು ಕಡಿಮೆ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಬೇಳೆ ಇದೆಯಲ್ಲ, ಒಂದು ಸ್ವಲ್ಪ ಇದನ್ನ ಮ್ಯಾಶ್ ಮಾಡ್ಕೊಳ್ಬೇಕು.
ಈಗ ಇದೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ತಿಳಿ ಬೇಳೆ ಸಾರು ರೆಡಿ ಆಯಿತು. ಇದು ಇನ್ನೊಂದು ಸ್ವಲ್ಪ ಕುದಿಲಿ, ಅಷ್ಟರಲ್ಲಿ ನಾವು ಹೆಸರು ಕಾಳು ಪಲ್ಯ ಮಾಡ್ಕೊಳ್ಳೋಣ. ಹೆಸರು ಕಾಳು ಪಲ್ಯಕ್ಕೆ ಇಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ, ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸ್ವಲ್ಪ ಅರಿಶಿನ ಪುಡಿ, ಆನಂತರ ಒಂದು 2 ಚಮಚದಷ್ಟು ಬೆಳ್ಳುಳ್ಳಿ ಪುಡಿನ ಹಾಕ್ತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಇದನ್ನ ನಾನು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಾಳು ಉದುರಾಗಿ ಬೇಕಿದ್ರೆ ಸ್ವಲ್ಪ ಕುಕ್ಕರ್ಗೆ ಇಡೋವಾಗಲೇ ಸ್ವಲ್ಪ ನೀರು ಕಡಿಮೆ ಹಾಕಿ, ಸ್ವಲ್ಪ ಈ ಥರ ಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾನು ಜುಣ್ಕದ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಿಟ್ಟಿನ ಪಲ್ಯ ಅಥವಾ ಜುಣ್ಕದ ವಡೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ, ರುಚಿಗೆ ಬೇಕಾಗುವಷ್ಟು ಖಾರ, ಹಸಿಮೆಣಸಿನ್ಕಾಯಿ ಪೇಸ್ಟು. ಇದನ್ನ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ, ವಿಡಿಯೋದಲ್ಲಿ ನೋಡ್ಬೋದು. ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕ್ತೀನಿ. ನಾನು ಬೆಳ್ಳುಳ್ಳಿ ಜೀರಿಗೆ ಅದೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಬೆಳ್ಳುಳ್ಳಿ ಹಾಕೋ ಅಗತ್ಯ ಇಲ್ಲ. ನಾನು ಮೆಣಸಿನ್ಕಾಯಿ ಪೇಸ್ಟ್ನಲ್ಲಿ ಎಲ್ಲ ಪದಾರ್ಥಗಳನ್ನ ಹಾಕಿರ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು 1/4 ಚಮಚದಷ್ಟು ಸಾಂಬಾರು ಪುಡಿ. ಇದು ಯೂನಿವರ್ಸಲ್ ಪೌಡರ್ ಅಂತ, ಇದು ಎಲ್ಲದಕ್ಕೂ ನಾನು ಬಳಸ್ತಿರ್ತೀನಿ. ಇದನ್ನು ಕೂಡ ಮಾಡೋದು ಹೇಗೆ ಅಂತ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಲಿ ಅದು. ಇಲ್ಲಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ಚೆನ್ನಾಗಿ ರಸ ತೆಗೆದು ಹಾಕಬೇಕಾಗತ್ತೆ. ಈ ಜುಣ್ಕದ ವಡೆಗೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ನಷ್ಟು ನೀರು ಕೂಡ ಹಾಕಿದ್ದೀನಿ ನಾನು. ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ಸ್ವಲ್ಪ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಲಿ. ಈಗ ನೋಡಿ ಹೆಸರು ಕಾಳು ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಇದು ನೀರು ಕುದೀತಾ ಇದೆ. ನಾನಿಲ್ಲಿ 1 ಕಪ್ನಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ಹಾಕಿದ ಮೇಲೆ ಇದೊಂದು ಸ್ವಲ್ಪ ಬೇಯೋದಕ್ಕೆ ಸಣ್ಣ ಉರಿಯಲ್ಲಿ ಹಿಟ್ಟನ್ನು ಬಿಟ್ಬಿಡಬೇಕು. ಇದು ನೋಡಿ ಒಂದು ಸ್ವಲ್ಪ ಬೇಯಿಸ್ಕೊಂಡೋದನ್ನೇ ಹಿಟ್ಟು ಬೆಂದಿದೆ. ಇವಾಗ ಏನು ಮಾಡೋಣ, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ಸ್ವಲ್ಪನೂ ಗಂಟುಗಳಿರಬಾರ್ದು.
ನೋಡಿ ಈ ಥರ. ಇದು ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ಒಂದು ಮಣೆ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ, ಅಂದರೆ ಹತ್ಕೋಬಾರ್ದು ಅಂತ ಅಷ್ಟೇ. ಎಣ್ಣೆ ಹಚ್ಚಿ ಏನು ಬೇಯಿಸ್ಕೊಂಡಿರ್ತೀವಲ್ವ ಈ ಪಚಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ, ಆಮೇಲೆ ಮೂಲಂಗಿ ತುರಿನ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 1.5 ಕಪ್ನಷ್ಟು ತೊಗೊಂಡಿದ್ದೀನಿ ನಾನು. ಆ ನಂತರ ಇದಕ್ಕೆ ಒಂದು ಸ್ವಲ್ಪ ಗುರೆಳ್ಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಬೇಕಿದ್ರೆ ಶೇಂಗಾ ಪುಡಿ ಕೂಡ ಹಾಕ್ಬೋದು. ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಹಸಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಂದು ಒಳ್ಳೆ ರುಚಿ ಕೊಡುತ್ತೆ. ಸ್ವಲ್ಪ ಉಪ್ಪು ಹಾಕೋಣ, ಉಪ್ಪೇನು ಜಾಸ್ತಿ ಹಿಡಿಯಲ್ಲ ಇದಕ್ಕೆ. ಇದನ್ನ ನಾವು ಊಟ ಮಾಡುವಾಗ ಕಲಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಇದು ಬೇಗ ಕಲಿಸಿಟ್ಬಿಟ್ರೆ ಇದು ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನಾವು ಯಾವಾಗ ಊಟ ಮಾಡ್ತೀವೋ ಆವಾಗಲೇ ಇದನ್ನ ಫ್ರೆಶಾಗಿ ತುರಿದ್ಬಿಟ್ಟು ಕಲಿಸಿ ಬಡಿಸ್ಬೇಕಾಗತ್ತೆ. ಇದನ್ನ ನಾನು ಹಾಗೆ ಬಿಡ್ತೀನಿ. ನಾನು ಬಡಿಸೋವಾಗನೇ ಇದನ್ನ ಕಲಿಸೋದು. ಇವಿಷ್ಟೇ ಪದಾರ್ಥಗಳು, ಜಾಸ್ತಿ ಏನೂ ಪದಾರ್ಥ ಇಲ್ಲ. ನಿಮ್ಗೆ ಎಕ್ಸ್ಟ್ರಾ ರುಚಿ ಬೇಕು ಅಂದರೆ ಶೇಂಗಾ ಪುಡಿ ಅಥವಾ ಎಳ್ಳು ಪುಡಿ ಅಥವಾ ಕಾಯಿ ತುರಿ ಇವು ಮೂರನ್ನು ಬಳಸ್ಬೋದು. ನಾನಿಲ್ಲಿ ಇಷ್ಟೇ ಪದಾರ್ಥಗಳನ್ನು ಬಳಸ್ತಾ ಇರೋದು. ನಾನೀಗ ಹಸಿಮೆಣ್ಸಿನ್ಕಾಯಿ ಚಟ್ನಿಗೆ ಇಲ್ಲಿ 6ರಿಂದ 8 ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ತುಂಡು ಮಾಡಿ ಇಟ್ಕೊಂಡಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1-2 ತೊಳೆಯಷ್ಟು ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು, ಆನಂತರ 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಈ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಆನಂತರ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಮತ್ತು ಕೊತ್ತಂಬರಿನ ಅದನ್ನ ಚಟ್ನಿನ ನಾವು ಅರಿಯೋವಾಗ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಅರಿಯೋ ಕಲ್ಲಿನಿಂದ ಅರಿತಾ ಇದ್ದೀನಿ. ಇದಕ್ಕೆ ನಮ್ಮ ಕಡೆ ಕಡ್ಬದ ಕಲ್ಲು ಅಂತ ಅಂತಾರೆ. ಕಡ್ಬದ ಕಲ್ಲು ಅಥವಾ ಅರಿಯೋ ಕಲ್ಲು ಅಂತ ಕೂಡ ಹೇಳ್ತಾರೆ. ಕುಟಾಣಿ ಕಲ್ಲು ಅಂತ ಕೂಡ ಹೇಳ್ತಾರೆ. ಇಷ್ಟು ಪದಾರ್ಥಗಳನ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಯಾಕೋ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ತುಂಬ ಸಿಹಿ ಆದರೆ ಚಟ್ನಿ ಒಂದು ರುಚಿ ಕಡಿಮೆ ಆಗಿಬಿಡುತ್ತೆ. ಸೊ ಇಷ್ಟ ಆದರೆ ಸಾಕು. ಈ ರೊಟ್ಟಿ ಜೊತೆ ಖಾರವಾಗಿರೋ ಚಟ್ನಿ ಇದ್ರೇ ಒಂದು ಒಳ್ಳೆ ರುಚಿ ಕೊಡೋದು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಇದನ್ನ ಅರಿಯೋ ಕಲ್ಲಿನಿಂದ ಅರಿತಾ ಇದ್ದೀನಿ. ಇದು ಹಸಿಮೆಣಸಿನ್ಕಾಯಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಘಮ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಜಾಸ್ತಿ ಕೂಡ ಟೈಮ್ ತೊಗೊಳ್ಳಲ್ಲ ಹಸಿಮೆಣಸಿನ್ಕಾಯಿ ಅರಿಯೋದಕ್ಕೆ, ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಜನ ಈಗಲೂ ಕೇಳ್ತಾನೆ ಇದ್ದೀರಾ ಈ ಕಡ್ಬದ ಕಲ್ಲನ್ನ ಎಲ್ಲಿ ತೊಗೊಂಡಿದ್ದೀರಾ ಅಂತ. ಇದು ಸುಮಾರು 75 ವರ್ಷಗಳ ಹಿಂದಿನ ಕಡ್ಬದ ಕಲ್ಲಿದು. ನಮ್ಮ ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರೋದನ್ನ ನಾನು ಇದನ್ನ ತೆಗೆದು ಕ್ಲೀನ್ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದೀನಿ ಹುಡುಕಿ. ಈ ಥರ ಕಲ್ಲು ಇವಾಗ ಸಿಗಲ್ಲ. ಈಗ ಸಿಗೋದು ಕರಿ ಕಲ್ಲು ಸಿಗುತ್ತೆ.
ಅಥವಾ ಬಿಸಿನೀರು ಕೂಡ ಹಾಕೋಬೋದು. ಇದಕ್ಕೆ ಹಿಡಿಯುವಷ್ಟು ಒಣ ಹಿಟ್ಟು, ಜೋಳದ ಹಿಟ್ಟನ್ನು ಹಾಕಿ ಇದನ್ನ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನಾನು ಈಗಾಗಲೇ 2 ವಿಧಾನದಲ್ಲಿ ರೊಟ್ಟಿ ಮಾಡೋದನ್ನು ತೋರಿಸಿದ್ದೀನಿ. ಒಂದು ಕೈಯಿಂದ ತಟ್ಟಿ ಕೂಡ ಮಾಡಿದ್ದೀನಿ, ಹಾಗೆ ಈ ಥರ ಚಪಾತಿ ಥರ ಉದ್ದಿ ಕೂಡ ಮಾಡಿ ತೋರಿಸಿದ್ದೀನಿ. ತುಂಬ ಸುಲಭವಾಗಿ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಈಸಿಯಾಗಿಯೇ ಕಲಿಬೋದು ಈ ಥರ ಒಂದು ಮಾಡೋದ್ರಿಂದ. ತವಾ ಕೂಡ ನಾನು ಇಲ್ಲಿ ಕಾಯೋದಕ್ಕಿಟ್ಟಿದ್ದೀನಿ. ನೋಡಿ, ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಉದ್ಕೋಬೋದು. ನೋಡಿ, ನಾನೊಂದು ಈ ಸೈಜ್ನಲ್ಲಿ ಉದ್ದಿಟ್ಕೊಂಡಿದ್ದೀನಿ. ಈಗ ಇದನ್ನ ತವಾದ ಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದನ್ನ ಈ ಥರ ಮಾಡಿ ಒಂದು ಬಿಳಿ ಬಟ್ಟೆಯಿಂದ ನಾವು ಸ್ವಲ್ಪ ತೇವ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ರೊಟ್ಟಿ ಮೇಲೆ ಸ್ವಲ್ಪ ನೀರನ್ನು ಹಚ್ಚಬೇಕಾಗತ್ತೆ ಬಿಳಿ ಬಟ್ಟೆಯಿಂದ. ಈಗ ನೋಡಿ, ಈ ಥರ ಮೇಲೆ ಗುಳ್ಳೆ ಬಂದ ಮೇಲೆ ಇದನ್ನ ತಿರುವಿ ಹಾಕ್ಕೋಬೇಕು. ಒಂದು ರೊಟ್ಟಿ ಬೇಯುವಷ್ಟರಲ್ಲಿ ಒಂದು ರೊಟ್ಟಿನ ನಾವು ಈಸಿಯಾಗಿ ಉದ್ಕೋಬೋದು. ಇವಾಗ ಇದನ್ನ ನೋಡಿ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಂದರೆ ಒಂದು ಒಳ್ಳೆ ರುಚಿ ಬರುತ್ತೆ. ರಂಜಕ ಮಾಡಿದ್ದೀನಿ ನಾನು, ಈಗಾಗಲೇ ಈ ವಿಡಿಯೋನ ತೋರಿಸಿದ್ದೀನಿ. ಊಟಕ್ಕೆ ಉಪ್ಪಿನಕಾಯಿ ಇರಲೇಬೇಕು, ಸೊ ಇಲ್ಲಿ ಉಪ್ಪಿನಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅನ್ನ ಕೂಡ ಮಾಡಿಟ್ಕೊಂಡಿದ್ದೆ, ಇದು ವೈಟ್ ರೈಸು. ಆನಂತರ ನಾನಿಲ್ಲಿ ಬೆಳ್ಳುಳ್ಳಿ ಮೊಸರನ್ನ ಮಾಡಿದೆ, ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಈಗಾಗಲೇ ಈ ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಸೊ ತುಂಬ ಉದ್ದ ಆಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ನಾನು ಇದನ್ನ ಮೊದಲೇ ಮಾಡಿಟ್ಟಿದ್ದೆ. ನಿಮಗೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕಳಿಸ್ತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿ, ಆನಂತರ ಕ್ಯಾರೆಟು ಮತ್ತು ಸೌತೆಕಾಯಿಯ ಸಲಾಡ್, ಮತ್ತು ಟೊಮೆಟೊ ತಿಳಿ ಸಾಂಬಾರು ಬಿಳಿ ಅನ್ನದ ಜೊತೆ. ಇಲ್ಲಿ
ಈರುಳ್ಳಿ, ಹಸಿ ಈರುಳ್ಳಿ ನಮ್ಮ ಕಡೆ ಇದನ್ನ ತಿನ್ನೋದು ಜಾಸ್ತಿ. ರೊಟ್ಟಿ ಜೊತೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕದ ಒಂದು ಸಿಂಪಲ್ ಆಗಿರುವಂತಹ ಲಂಚು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕು, ಕಾಮೆಂಟು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.